ನಮಸ್ಕಾರ 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 ವೇದಾಂತು ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವಿವತ್ತು ಒಂದ್ ಲೆಕ್ಕದಲ್ಲಿ ಒಂದು ಚೆಕ್ ಲಿಸ್ಟ್ ತಗೊಬಂದಿದ್ದೇನೆ. ಎಲ್ಲ 2 ಮಾರ್ಕ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ನ ಒಂದು ಚೆಕ್ ಲಿಸ್ಟ್ ತಗೊಬಂದಿದ್ದೇನೆ. ಈ ಚೆಕ್ ಲಿಸ್ಟ್ ನಿಂದ ನಿಮ್ಗೆ ಏನ್ ಲಾಭ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಅನೇಕ ಜನ ಇರ್ತೀರಾ, ಎಲ್ಲ ಪ್ರಿಪರೇಷನ್ ಮಾಡಿರ್ತೀರಾ, ಕಷ್ಟಪಟ್ಟು ಓದಿರ್ತೀರಾ, ಬಟ್ ಸ್ಟಿಲ್ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ. ಅಯ್ಯೋ ಏನೋ ಮಿಸ್ ಹೊಡಿತಾ ಇದೆ, ಏನೋ ಮಿಸ್ಸಿಂಗ್ ಅಪ್ಪ ಅಂತ ನಿಮ್ಮ ಮೇಲೆ ನಿಮ್ಗೆ ಆ ಕಾನ್ಫಿಡೆನ್ಸ್ ಪೂರ್ತಿಯಾಗಿ ಬೆಳೆದಿರಲ್ಲ. ಸೊ ಆ ಕಾನ್ಫಿಡೆನ್ಸ್ ಬೆಳಿಲಿ ಅಂತ ಈ ವಿಡಿಯೋದ ಪರ್ಪಸ್ ಇನ್ನೇನು ಅಲ್ಲ, ಸರಿನಾ? ಸೊ ಏನಿರುತ್ತೆ, ಈಗ 2 ಮಾರ್ಕ್ ನ ಕ್ವಶನ್ ನಾನು ಚೆಕ್ ಲಿಸ್ಟ್ ತಗೊಬಂದಿದ್ದೀನಿ ಅಂತ ಹೇಳಿದೀನಿ. ಒಂದು 35 ಕ್ವಶನ್ಸ್ ಇದೆ 2 ಮಾರ್ಕ್ ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೀವೇನ್ ಮಾಡ್ಬೇಕು, ಆ ಕ್ವಶನ್ಸ್ ಅನ್ನ ನೋಡ್ಬೇಕು. ಆ ಕ್ವಶನ್ ಗೆ ನೀವು ಪ್ರಿಪೇರ್ ಆಗಿದ್ದೀರಾ, ಪ್ರಿಪೇರ್ ಆಗಿದ್ದು ಹೌದು ಅಂತ ಆದ್ರೆ ನಿಮ್ ಮನ್ಸಲ್ಲೇ ಅದನ್ನ ಟಿಕ್ ಮಾಡ್ಕೋಬೇಕು. ಈಗ ಫಸ್ಟ್ ಆಫ್ ಆಲ್ ಗಾಸ್ ಲಾ ಇನ್ ಇಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಇದೆ, ಹೌದಾ? ಗಾಸ್ ಲಾ ಇನ್ ಇಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಇದೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಾ, ತಿಳ್ಕೊಂಡಿದ್ದೀರಾ? ಇದಕ್ಕೆ ನೀವು ಆನ್ಸರ್ ಬರೆಯೋದಕ್ಕೆ ಕೇಪೇಬಲ್ ಇದ್ದೀರಾ? ಹೌದು ಅಂತಂದ್ರೆ ಟಿಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇರೋದೇನು, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಗೊತ್ತಾ ನಿಮ್ಗೆ? ಗೊತ್ತಂದ್ರೆ ಟಿಕ್. ಇದು ಗೊತ್ತಾ? ಗೊತ್ತಂದ್ರೆ ಟಿಕ್. ಸಪೋಸ್ ಇದು ಗೊತ್ತಿಲ್ಲ, ಇದು ನಿಮ್ಗೆ ಡಿಫರೆನ್ಸ್ ಬಿಟ್ವೀನ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ನಿಮ್ಗೆ ಬರೆಯಕ್ ಆಗ್ತಾ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು, ಅವಾಗ ನೀವು ಹೋಗಿ ಒಂದ್ಸಲ ಕಣ್ಣು ಹಾಯಿಸ್ಬೇಕು ಆ ಕ್ವಶನ್ ಮೇಲೆ. ಆಮೇಲೆ ಕನ್ಫರ್ಮ್ ಆದ್ಮೇಲೆ ಬಂದು ಈ ವಿಡಿಯೋ ನೋಡಿ ಮತ್ತೆ ಟಿಕ್ ಮಾಡ್ಕೋಬೇಕು. ಹೀಗೆ ನೀವು ಒಂದು ವಿಷಯ ಅಬ್ಸರ್ವ್ ಮಾಡ್ತೀರಾ, ನಿಮ್ಗೆ ಇದು ಗೊತ್ತು ಅಂತ ಟಿಕ್ ಮಾಡ್ತಾ ಹೋಗ್ತಿರಲ್ವಾ, ಈ ರೀತಿಯಾಗಿ ನಿಮ್ ಮನ್ಸು ಒಳಗಡೆನೆ ನೀವು ಟಿಕ್ ಮಾಡ್ತಾ ಹೋಗ್ತಿರಲ್ವಾ ಕ್ವಶನ್ ಓದ್ಕೊಂಡು, ಆವಾಗ ಯು ವಿಲ್ ಅಬ್ಸರ್ವ್ ದಟ್ ನಿಮ್ಮ ಮನ್ಸು ಒಳಗಡೆನೆ ಆ ಕಾನ್ಫಿಡೆನ್ಸ್ ಅನ್ನೋದು ಬೂಸ್ಟ್ ಆಗೋಕ್ ಶುರು ಆಗುತ್ತೆ. ಆ ಕಾನ್ಫಿಡೆನ್ಸ್ ನಿಮ್ ಮನ್ಸು ಒಳಗಡೆ ಬರುತ್ತೆ, ಸರಿನಾ? ಆ ಫೀಲಿಂಗ್ ಚೆನ್ನಾಗಿರುತ್ತೆ. ಅದು ಇದ್ ನಂಗೆ ಬರುತ್ತೆ ಅಂತ ನೀವು ಟಿಕ್ ಆಗ್ತಾ ಹೋಗ್ತಿರಲ್ವಾ, ಮನ್ಸು ಒಳಗಡೆ ಟಿಕ್ ಆಗ್ತಾ ಹೋಗ್ತಿರಲ್ವಾ. ವಿಡಿಯೋ ನಿಮಗೆ ಬೇಕಾದ್ರೆ ವಿಡಿಯೋ ಕ್ವಶನ್ ಓದ್ಲಿಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅಂದ್ರೆ ನೀವೇನ್ ಮಾಡಿ, ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಈ PDF ಯಾವುದು, ಆಲ್ರೆಡಿ ನಿಮ್ಗೆ ಪ್ರೊವೈಡ್ ಮಾಡಿರುವಂತ PDF ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಆಲ್ರೆಡಿ ಮಾಡಿದ್ದೇನೆ. ಈ PDF ಮೇಲೆ ವಿಡಿಯೋನು ಮಾಡಿದ್ದೇನೆ, ಎಲ್ಲ ಆಗಿದೆ, ಸರಿನಾ? ಅದೇ PDF ನ ತಗೊಬಂದಿದ್ದೇನೆ. ಜಸ್ಟ್ ನಿಮ್ಗೆ ಏನು, ಒಂದು ಲೆಕ್ಕದಲ್ಲಿ ಕನ್ಫರ್ಮ್ ಆಗ್ಲಿ ಅಂತ ಈ ವಿಡಿಯೋ ಇರೋದಷ್ಟೇ, ಜಸ್ಟ್ ಫಾರ್ ಕನ್ಫರ್ಮೇಶನ್. ನೋಡಿ, ಮನ್ಸು ಒಳಗಡೆನೆ ಆ ಕ್ವಶನ್ ಅನ್ನ ಓದ್ಕೊಳ್ಳಿ, ಹಾಗೇನೆ ವಿಡಿಯೋ ಪಾಸ್ ಮಾಡ್ಕೊಂಡು ಮನ್ಸು ಒಳಗಡೆನೆ ಅದು ಟಿಕ್ ಮಾಡ್ಕೊಂತ ಹೋಗಿ. ಇದು ಬರುತ್ತೆ, ಇದು ಬರುತ್ತೆ, ಇದು ನನಗೆ ಬರುತ್ತೆ ಅಂತ ಟಿಕ್ ಮಾಡ್ಕೊಂತ ಹೋಗಿ, ಮಜಾ ಬರುತ್ತೆ, ಸರಿನಾ? ಸೊ ಪ್ರತಿ ಕ್ವಶನ್ಗೂ ನೀವೇನ್ ಮಾಡ್ಬೇಕು, ಅದೇ ರೀತಿಯಾಗಿ ಮಾಡ್ಕೋತಾ ಹೋಗ್ಬೇಕು. ನಿಮ್ಮ ಒಳಗಿನ ಕಾನ್ಫಿಡೆನ್ಸ್ ಅನ್ನ ನೀವು ಬೂಸ್ಟ್ ಮಾಡ್ಕೊಂತ ಹೋಗ್ಬೇಕು, ಸರಿನಾ? ಯಾಕಂದ್ರೆ ಕಾನ್ಫಿಡೆನ್ಸ್ ಕಳ್ಕೊಂಡು ಆ ತಲೆಯಲ್ಲಿ ಏನೇನೆಲ್ಲ ವಿಚಿತ್ರವಾಗಿ ತುಂಬಿಕೊಂಡು ಎಕ್ಸಾಮ್ ನಲ್ಲಿ ಬರೋದನ್ನು ಬರೆಯೋಕಾಗದೆ ಇರೋರ ಸಂಖ್ಯೆನೇ ಜಾಸ್ತಿ ಇದೆ. ಸೊ ಈ ರೀತಿಯಾಗಿ ಆಗ್ಬಾರ್ದು ಅಂತಂದ್ರೆ ನಾವ್ ಇದನ್ನ ಜಾಣತನದಿಂದ ಫೇಸ್ ಮಾಡ್ಬೇಕು, ಸರಿನಾ? ಸೊ 35 ಕ್ವಶನ್ಸ್ ಇಲ್ಲಿ ಕವರ್ ಆಗ್ಬಿಟ್ಟಿದೆ, ನೋಡ್ಕೋತಾಗಿ ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ಹಾಗೇನೆ ಬಂದ್ರೆ ನಿಮ್ಗೆ ಅದ್ ಬರುತ್ತೆ ಅಂತಿದ್ರೆ ಮನ್ಸು ಒಳಗಡೆ ಟಿಕ್ ಮಾಡ್ಕೊಂತ ಹೋಗಿ. ಯಾವ್ದು ಬರಲ್ವೋ ಪಟ್ ಅಂತ ವಿಡಿಯೋ ಬದಿಗಿಟ್ಟು ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಳ್ಳಿ. ಸ್ಟಡಿ ಮಾಡ್ಕೊಂಡು ನಿಮ್ ಒಳಗಡೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಮುಂದುವರಿಲಿ, ಸರಿನಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಇವಾಗ ಏನ್ ಮಾಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ, ಇದ್ರಲ್ಲಿ ನಾವು 2 ಮಾರ್ಕ್ ಇಂದೆಲ್ಲ ಕನ್ಫರ್ಮ್ ಮಾಡ್ಕೊಂಡಿದ್ದೇವೆ, ಚೆಕ್ ಲಿಸ್ಟ್ ನೋಡಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ 3 ಮಾರ್ಕ್ ಇಂದಕ್ಕೆಲ್ಲ ಚೆಕ್ ಲಿಸ್ಟ್ ನೋಡ್ತಾ ಹೋಗೋಣ, ಸರಿನಾ? ಇನ್ನೊಂದು 15-20 ನಿಮಿಷದಲ್ಲಿ ಬರುತ್ತೆ ಆ ವಿಡಿಯೋ. ಸರಿ, ನೋಡೋಣ ಮುಂದಿನ ವಿಡಿಯೋದಲ್ಲಿ, ಸರಿನಾ? ಅಲ್ಲಿವರೆಗೂ ಬೈ ಬೈ.